ದರ್ಶನ್ ಸಂಕಷ್ಟ ನಿವಾರಣೆಗೆ ದೇವರ ಮೊರೆ ಹೋಗಿದ್ದಾರೆ ಅವರ ಪತ್ನಿ. ಮೂಕಾಂಬಿಕಾ ದೇಗುಲದಲ್ಲಿ 5 ಸುತ್ತು ಪ್ರದಕ್ಷಿಣೆಯನ್ನು ಕೂಡ ವಿಜಯಲಕ್ಷ್ಮಿ ಅವರು ಹಾಕಿದ್ದಾರೆ. ದರ್ಶನ್ ಬಂಧ ಮುಕ್ತಿಗಾಗಿ ಮೂಕಾಂಬಿಕೆ ಸನ್ನಿಧಾನದಲ್ಲಿ ಚಂಡಿಕಾ ಯಾಗವನ್ನು ನೆರವೇರಿಸಲಾಗಿದೆ. ಚಂಡಿಕಾ ಯಾಗದಲ್ಲಿ ಒಮ್ಮೆ ಪೂರ್ಣಾಹುತಿ ಆದ ಬಳಿಕ ದೇವಸ್ಥಾನದ ಪದ್ಧತಿಯಂತೆ ಪ್ರದಕ್ಷಿಣೆಯನ್ನು ಕೂಡ ಆವರಣದಲ್ಲಿ ಹಾಕಿದ್ದು ಕಂಡುಬಂತು. ಸೊ ನಾನು ಈಗಷ್ಟೇ ಹೇಳ್ತಾ ಇದ್ದೆ ನಿಮಗೆ, ಮೂಕಾಂಬಿಕೆ ದೇವಸ್ಥಾನಕ್ಕೆ ಸಾಮಾನ್ಯವಾಗಿ ಯಾವ್ಯಾವ ಕಾರಣಕ್ಕೆ ಜನ ಹೋಗ್ತಾರೆ ಅಂತ. ಒಂದು ಸಂಪತ್ತು, ಇನ್ನೊಂದು ಮಾತಿನ ವಿಚಾರವಾಗಿ ಹಾಗೂ ಧೈರ್ಯವನ್ನು ತಂದುಕೊಡೋ ವಿಚಾರವಾಗಿ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ. ಅವರ ಮುಖಭಾವದಲ್ಲೂ ಕೂಡ ನೀವು ಗಮನಿಸ್ತಾ ಇರ್ಬೋದು. ದೇವಿಯನ್ನು ತದೇಕ ಚಿತ್ತದಿಂದ ನೋಡ್ತಾ ಗಂಡನ ವಿಚಾರದಲ್ಲಿ ಎದುರಾಗಿರುವಂತಹ ಸಂಕಷ್ಟವನ್ನು ಪರಿಹರಿಸುವಂತ ಕೇಳ್ಕೊಳ್ತಾ ಇರೋ ರೀತಿ ಕಾಣಿಸ್ತಾ ಇದೆ. ಮತ್ತೆ ತುಂಬಾ ಡಿಸ್ಟರ್ಬ್ ಆಗಿದ್ದಾರೆ ಈ ಪ್ರಕರಣದಲ್ಲಿ ವಿಜಯಲಕ್ಷ್ಮಿ ಅವರು. ನಿನ್ನೆ ಕಣ್ಣೀರು ಹಾಕಿದ್ರಂತೆ. ನಿನ್ನೆ ಕೂಡ ಒಂದು 4-5 ಗಂಟೆಗಳ ಕಾಲ ಪಾರಾಯಣ, ದೇವಿಯ ಪಾರಾಯಣದಲ್ಲಿ ಪಾಲ್ಗೊಂಡಿದ್ರು. ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು ಸಂಜೆ. ಇವತ್ತು ಬೆಳಗ್ಗೆ ನವಚಂಡಿಕಾ ಯಾಗವನ್ನು ನೆರವೇರಿಸಿದ್ದಾರೆ. ಮತ್ತೆ ದರ್ಶನ್ ಕೂಡ ಹಿಂದೆ ಈ ದೇವಸ್ಥಾನಕ್ಕೆ ಬರ್ತಾ ಇದ್ರು ಅಂತ ಅರ್ಚಕರು ಹೇಳ್ತಾ ಇದ್ರು. ದರ್ಶನ್ ಪತ್ನಿ ಅಂತೂ ಪ್ರತಿ ಸಲ ಕೂಡ ದೇವಸ್ಥಾನಕ್ಕೆ ಬಂದು ವಿಶೇಷ ಪೂಜೆ, ಹರಕೆ, ಸೇವೆಗಳನ್ನು ಮಾಡ್ತಾ ಇದ್ದಿದ್ದು ಕೂಡ ನೆನಪು ಮಾಡಿಕೊಂಡ್ರು. ಇಡೀ ಕುಟುಂಬ ಅತ್ಯಂತ ದೊಡ್ಡ ಮುಜುಗರ, ಕಳಂಕವನ್ನು ಎದುರಿಸ್ತಾ ಇದೆ. ಹೀಗಾಗಿ ಆಧ್ಯಾತ್ಮಿಕ ಶಕ್ತಿಯ, ದೈವ ಬಲದ ಆಸರೆ ಬೇಕಾಗಿರೋದ್ರಿಂದ ಅದೇ ಆಸರೆಯನ್ನು ಬೇಡಿ ವಿಜಯಲಕ್ಷ್ಮಿಯವರು ದೇವಿಯ ಸನ್ನಿಧಾನದಲ್ಲಿ ಕಂಡುಬಂದಂತಹ ರೀತಿ ಇದು. ಆಪ್ತರ ಜೊತೆಗೆ, ಕುಟುಂಬದ ಆಪ್ತರ ಜೊತೆಗೆ ಮೂಕಾಂಬಿಕೆಯ ಸನ್ನಿಧಾನದಲ್ಲಿ ವಿಜಯಲಕ್ಷ್ಮಿಯವರಿದ್ದಾರೆ. ನಿರಂತರವಾಗಿ ದೇವಿಯ ಸೇವೆಯನ್ನು ಮಾಡ್ತಾ ಇದ್ದಾರೆ ಅವರು. ಇನ್ನು ಪೂರ್ಣಾಹುತಿಯ ನಂತರ ವಿಜಯಲಕ್ಷ್ಮಿಯವರು ಅದೇ ದೇವಸ್ಥಾನದ ಪ್ರಾಂಗಣದಲ್ಲಿ ಪ್ರದಕ್ಷಿಣೆಯನ್ನು ಕೂಡ ಹಾಕಿದ್ದಾರೆ. ಇದೆಲ್ಲವೂ ಕೂಡ ದರ್ಶನ್ ಬಿಡುಗಡೆಗಾಗಿ, ದರ್ಶನ್ ಶೀಘ್ರವಾಗಿ ಬಂಧ ಮುಕ್ತರಾಗಬೇಕು, ಜೈಲು ಹಕ್ಕಿಯಾಗಿರೋರು ಆಚೆ ಬರಬೇಕು ಅನ್ನೋದು ಅವರ ಬೇಡಿಕೆ ಆಗ್ತಾ ಇದೆ. ಕಾನೂನು ಹೋರಾಟವನ್ನು ಮಾಡೋದು, ದರ್ಶನ್ಗೆ ಪ್ರತಿ ವಾರ ಹೋಗ್ಬಿಟ್ಟು ಮನೋಧೈರ್ಯವನ್ನು ತುಂಬೋದು ಎಲ್ಲ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಏನೇ ಮಾಡಿದರೂ ಕೂಡ ಮನುಷ್ಯನಿಗೆ ಎಷ್ಟೇ ಮುಂದುವರೆದ್ರು, ಎಷ್ಟೇ ಟೆಕ್ನಾಲಜಿ ಇದ್ರೂ ಕೂಡ ದೈವ ಬಲದ ಆಸರೆ ಬೇಕೇ ಬೇಕು. ಅದರಲ್ಲೂ ಈಗ ತುಂಬ ವೀಕ್ ಪಾಯಿಂಟಲ್ಲಿ ಇಡೀ ಕುಟುಂಬ ಇದೆ. ಹೀಗಾಗಿ ಒಂದು ಪಾಸಿಟಿವ್ ವೈಬ್ರೇಷನ್ನು, ಒಂದು ಪಾಸಿಟಿವ್ ವೈಬ್ಸ್ಗೋಸ್ಕರ ಈ ದೇವಸ್ಥಾನಕ್ಕೆ ಹೋಗಿರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ತುಂಬ ಪವರ್ಫುಲ್ ಕ್ಷೇತ್ರ ಕೊಲ್ಲೂರು ಮೂಕಾಂಬಿಕೆ ಸನ್ನಿಧಾನ ಅಂತ ಹೇಳಿದ್ರೆ, ಮತ್ತು ವರ್ಷದ 365 ದಿನ ಕೂಡ ನಾವು ಗಮನಿಸೋದು ಅಲ್ಲಿ ನಿರಂತರವಾಗಿ ಸೇವೆಗಳನ್ನು ಸಲ್ಲಿಸ್ತಾ ಇರ್ತಾರೆ ಭಕ್ತಾದಿಗಳು.